ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 72ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಸಮಂ ದೇವಿ ಸ್ಕಂದದ್ವಿಪವದನ ಪೀಠಂ ಸ್ತನಯುಗಂ ತವೇದಂ ನಃ ಖೇದಂ ಹರತು ಸತತಂ ಪ್ರಸ್ನುತಮುಖಂ. ಯದಾ ಲೋಕ್ಯಾಶಂಕಾಕುಲಿತಹೃದಯೋ ಹಾಸಜನಕಃ ಸ್ವಕುಂಭೌ ಹೇರಂಬಃ ಪರಿಮೃಶತಿ ಹಸ್ತೇನ ಝಟಿತಿ. ಸಮಂ ದೇವಿ ಸ್ಕಂದದ್ವಿಪವದನ ಪೀಠಂ ಸ್ತನಯುಗಂ ತವೇದಂ ನಃ ಖೇದಂ ಹರತು ಸತತಂ ಪ್ರಸ್ನುತಮುಖಂ. ಯದಾ ಲೋಕ್ಯಾಶಂಕಾಕುಲಿತಹೃದಯೋ ಹಾಸಜನಕಃ ಸ್ವಕುಂಭೌ ಹೇರಂಬಃ ಪರಿಮೃಶತಿ ಹಸ್ತೇನ ಝಟಿತಿ. ಸಮಂ ದೇವಿ ಸ್ಕಂದದ್ವಿಪವದನ ಪೀಠಂ ಸ್ತನಯುಗಂ ತವೇದಂ ನ ಖೇದಂ ಹರತು ಸತತಂ ಪ್ರಸ್ನುತಮುಖಂ. ಯದಾ ಲೋಕ್ಯಾಶಂಕಾಕುಲಿತಹೃದಯೋ ಹಾಸಜನಕಃ ಸ್ವಕುಂಭೌ ಹೇರಂಬಃ ಪರಿಮೃಶತಿ ಹಸ್ತೇನ ಝಟಿತಿ. ಈ ಒಂದು ಸ್ತೋತ್ರದಲ್ಲಿ ಜಗನ್ಮಾತೆಯ ಸ್ತನಗಳ ವರ್ಣನೆ ಇದೆ. ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಏಕಕಾಲದಲ್ಲಿ ಎರಡೂ ಸ್ತನಗಳ ಹಾಲನ್ನು ಸೇವಿಸಿ ಬೆಳೆದರು. ಗಣಪತಿ ಹಾಲನ್ನು ಕುಡಿಬೇಕಾದ್ರೆ ತಾಯಿಯ ಇನ್ನೊಂದು ಸ್ತನವನ್ನು ನೋಡಿ ತನ್ನ ಕುಂಭಸ್ಥಳವೆಂದು ತಿಳಿದುಕೊಂಡು ಸೊಂಡಿಲಿನಿಂದ ತಡವಿ ನೋಡ್ತಾನೆ ಅಂತಕ್ಕಂಥ ವರ್ಣನೆ ದೇವಿಯ ವಾತ್ಸಲ್ಯಮಯ ವರ್ಣನೆಯನ್ನು ಇಲ್ಲಿ ಉತ್ಪ್ರೇಕ್ಷೆ ಮಾಡಲಾಗುತ್ತೆ. ಈ ಒಂದು ಶ್ಲೋಕದಲ್ಲಿ ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ದೇವಿ ಭಗವತಿಯೇ ಸಮಂ ಏಕಕಾಲದಲ್ಲಿ ಒಟ್ಟಿಗೆ ಸ್ಕಂದದ್ವಿಪವದನ ಪೀಠಂ ಕುಮಾರಸ್ವಾಮಿ ಹಾಗೂ ಗಣೇಶರಿಂದ ಪಾರ ಮಾಡಲ್ಪಟ್ಟ ತವ ಇದಂ ಈ ನಿನ್ನ ಸ್ತನಯುಗಂ ಸ್ತನಗಳು ಪ್ರಸ್ನುತ ಮುಖಂ ಕ್ಷೀರವನ್ನು ಸ್ರವಿಸುವ ತುದಿಗಳುಳ್ಳದ್ದಾಗಿ ನಖೇದಂ ನಮ್ಮ ದುಃಖವನ್ನು ಸತತಂ ಸದಾ ಹರತು ಪರಿಹಾರ ಮಾಡಲಿ. ಹೇರಂಬಃ ಗಣಪತಿಯು ಯತ್ ಅಲೋಕ್ಯ ಆ ನಿನ್ನ ಕುಚದ್ವಂದ್ವವನ್ನು ನೋಡಿ ಅಶಂಕಾಕುಲಿತ ಹೃದಯ ತನ್ನ ಕುಂಭ ಪ್ರದೇಶಗಳನ್ನು ತಾಯಿಯು ಅಪಹರಿಸಿದ್ದಾಳೆ ಎಂಬ ಶಂಕೆಯಿಂದ ಅಕುಲವಾದ ಮನಸ್ಸುಳ್ಳವನಾಗಿ ಹಾಸಜನಕಃ ತನ್ನ ತಂದೆಗಳಿಗೂ ತನ್ನ ತಂದೆ ತಾಯಿಗಳಿಗೂ ಕುಮಾರಸ್ವಾಮಿಗೂ ನಗುವನ್ನು ಉಂಟು ಮಾಡುವವನಾಗಿ, ಅಂದರೆ ಒಂದು ಹುಡುಗಾಟಿಕೆ ಬುದ್ಧಿ ಅಲ್ವ ಗಣಪತಿದು, ಆ ರೀತಿ ಅಂತ ತಂದೆ ತಾಯಿಗಳು ನಕ್ಕರು ಅಂತಕ್ಕಂಥ ಅಭಿಪ್ರಾಯ. ಝಡಿತಿ ಕೂಡಲೇ ಸ್ವಸ್ಯ ತನ್ನ ಕುಂಭ ಪ್ರದೇಶಗಳನ್ನು ಹಸ್ತೇನ ಸೊಂಡಿಲಿನಿಂದ ಪರಿಶೀಲಿಸಿಕೊಳ್ಳುತ್ತಾನೆ ಅಂತ. ಗಣಪತಿ ಷಣ್ಮುಖರು ರತ್ನಪ್ರಾಯವಾಗಿರಲು ದೇವಿಯ ಸ್ತನ್ಯಪಾನವನ್ನು ಅವರಿಬ್ಬರು ಜೊತೆಯಲ್ಲೇ ಮಾಡಿದ್ದರ ಮಹಿಮೆಯನ್ನು ಇದರಲ್ಲಿ ವರ್ಣಿಸಿದ್ದಾರೆ. ಅಂತಹ ಅಮೃತವನ್ನು ಸೃಜಿಸ್ತಕ್ಕಂತಹ ದೇವಿಯ ಸ್ತನದ್ವಯಗಳು ಜಗದ ಜೀವಿಗಳ ದುಃಖವನ್ನು ಪರಿಹರಿಸಿ ಸದಾ ಜ್ಞಾನಾನಂದವನ್ನು ನೀಡತಕ್ಕಂತಹ ಸುಧೆಯ ನದಿಗಳು ಅಂತ ಹೇಳಲಾಗುತ್ತೆ. ಸಕಲ ಗುಣನಿಧಿಯಾಗಿರ್ತಕ್ಕಂತಹ ಆ ಅಮ್ಮನವರ ಸೌಂದರ್ಯವನ್ನು ವರ್ಣಿಸ್ತಾ ಶಂಕರರು ದೇವಿಗೆ ಸೌಂದರ್ಯ ಲಹರಿಯ 72ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಸ್ತೋತ್ರ ಪಠನೆಯಿಂದ ಭಯ ಅನ್ನೋದೇ ಉಂಟಾಗೋದಿಲ್ಲ. ಆಮೇಲೆ ಮಂತ್ರಜಾಲ ವಿದ್ಯೆ ಸಿದ್ಧಿಯಾಗ್ತಕ್ಕಂಥದ್ದು, ರಾತ್ರಿಯ ವೇಳೆಯಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಶಕ್ತಿ ಬರ್ತಕ್ಕಂಥದ್ದು, ಮತ್ತು ದೃಢ ಮನಸ್ಸಿನಲ್ಲಿ ದೃಢತೆ ಉಂಟಾಗುತ್ತೆ, ಹೆದರಿಕೆನೇ ಇರೋದಿಲ್ಲ. ಆ ರೀತಿಯಾಗಿರ್ತಕ್ಕಂತಹ ಇದು ಮಂತ್ರವಾಗಿದೆ. ಶ್ರೀ ಜಗದಂಬಾರ್ಪಣಮಸ್ತು.